ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಸೊ ಇವತ್ತಿನ ವಿಡಿಯೋಲಿ ಒಂದು ಹೊಸ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 6 ಎಳೆ ರೇಷ್ಮೆ ದಾರನ ತೊಗೊತಾ ಇದ್ದೀನಿ. ತುಂಬ ಜಾಸ್ತಿ ದಪ್ಪ ಎಳೆ ತೊಗೊಳೋದೇನು ಬೇಡ. ಇದು ಒಂಥರ ವೆರಿ ನಾಜೂಕಾಗಿ ಇಂಟ್ರಿಕೇಟ್ ಆಗಿ ಕಾಣುವಂತಹ ಡಿಸೈನ್. ಸೊ 6 ಎಳೆ ದಾರ, ಪಲ್ಲುಗೆ ಕಾಂಟ್ರಾಸ್ಟ್ ಕಲರ್ನ ತೊಗೊಂಡಿದ್ದೀನಿ ಆ್ಯಂಡ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಕ್ರೋಶೆ ಹುಕ್ ನಂಬರ್ 10 ಅಂದರೆ 0.75 mm. ಸೊ ಸೀರೆದ ಪಲ್ಲುದು ರೈಟ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಕಾರ್ನರಲ್ಲಿ ಫಸ್ಟು ನಾಟನ್ನು ಫಿಕ್ಸ್ ಮಾಡ್ಕೋಬೇಕು. ನಾಟ್ ಫಿಕ್ಸ್ ಮಾಡಿದ ಆದಮೇಲೆ ಬೇಸ್ ಲೈನ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಚೈನು ಮತ್ತು ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸೊ ಈ ರೀತಿ ಬೇಸ್ ಲೈನ್ ಹಾಕಿದಾಗ ಕಂಪ್ಲೀಟ್ ಪೀಕೋ ಎಡ್ಜ್ ಕವರ್ ಆಗಿಬಿಡುತ್ತೆ ಆ್ಯಂಡ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಸೊ ಬೇಸ್ ಲೈನ್, 1 chain 1 single crochet, 1 chain 1 single crochet. ನೀವು ಬೇಕಾದರೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಬೇಸ್ ಲೈನ್ ಹಾಕೋದನ್ನ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಒಂಥರ ಅದು ಗ್ರೀನ್ ಟಚ್ ಇರಲಿ ಅಂತ ನಾನು ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಬೇಸ್ ಲೈನ್ನ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸೆಕೆಂಡ್ ಸ್ಟೆಪ್ಪಿಂದನೇ ಡೈರೆಕ್ಟಾಗಿ ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಹಾಗೆ ಮಾಡಿದಾಗ ಸ್ವಲ್ಪ ಅಂದರೆ ಅನ್ಈವನ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ನಾವು ಈ ರೀತಿ ಬೇಸ್ ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡೋದ್ರಿಂದ ಡಿಸ್ಟೆನ್ಸ್ ಆಗಲಿ ಫಿನಿಶಿಂಗ್ ಆಗಲಿ ತುಂಬ ನೀಟಾಗಿ ಬರುತ್ತೆ. ಬಟ್ ಇದು ಜಸ್ಟ್ 1 chain 1 single crochet ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಎಲ್ಲೂ ರಿಂಕಲ್ಸ್ ಬರದೇ ಇರೋ ಥರ ನೋಡಿಕೊಂಡು ಬೇಸ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಕ್ರೋಶೆ ಬರದೇ ಇರೋರು ಯಾರಾದರೂ ಚಾನಲ್ನ ನೋಡಿ ಕಲಿಯೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಆಗಿದೆ. ವಾಟ್ಸಪ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಎಲ್ಲ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆ್ಯಂಡ್ ಕಂಪ್ಲೀಟ್ ವಾಟ್ಸಪ್ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ ಯಾವುದೇ ರೀತಿ ಬೇಸಿಕ್ ನಾಲೆಡ್ಜ್ ಕೂಡ ಬರಬೇಕು ಅನ್ನೋದೇನಿಲ್ಲ. ಕಂಪ್ಲೀಟ್ ಬೇಸಿಕ್ಸಿಂದ ಒಂದು ಪ್ರೊಫೆಷ್ನಲ್ ಲೆವೆಲ್ವರೆಗೂ ಹೇಳ್ಕೊಡ್ತೀವಿ. ಸೊ ನೀವು ಇನ್ ಕೇಸ್ ಹೌಸ್ ವೈಫ್ ಆಗಿದ್ದರೆ ಅಥವಾ ಏನಾದರೂ ಒಂದು ಕ್ರಿಯೇಟಿವ್ ಹಾಬಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ನೀವು ನಮ್ಮ ವೆಬ್ಸೈಟ್ನ ಒಂದೇ ಒಂದು ಸತಿ ಚೆಕ್ ಮಾಡಿ. naughtythreads.com ಅಂತ. ಬರೀ ಕ್ರೋಶೆ ಮಾತ್ರ ಅಲ್ಲ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ. ಸೊ ಯಾವುದಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಸೊ ನೋಡಿ, ಇಲ್ಲಿ ಕೊನೆವರೆಗೂ ಈ ಬೇಸ್ ಹಾಕಿದ್ದಾಗಿದೆ. ಎಷ್ಟು ಒಂಥರ ಯುನೀಕಾಗಿ ಕಾಣಿಸುತ್ತೆ. ಟೈಮ್ ತೊಗೊಳುತ್ತೆ, ಬಟ್ ತುಂಬ ಅಂದರೆ ತುಂಬ ಇಂಟ್ರಿಕೇಟ್ ಆ್ಯಂಡ್ ನಾಜೂಕಾಗಿ ಕಾಣಿಸುತ್ತೆ ಈ ರೀತಿ ಬೇಸ್ ಲೈನ್. ಸೊ ಇಲ್ಲಿ ನಾನು ಸ್ಟಿಚ್ ಮಾರ್ಕರ್ನ ಹಾಕಿದ್ದೀನಿ. ವರ್ಕ್ನ ಸ್ಟಾಪ್ ಮಾಡುವಾಗ ಈ ರೀತಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಅಂದರೆ ಸ್ಟಿಚಸ್ ಹೊರಗಡೆ ಅಂದರೆ ಅಂಡು ಆಗಲ್ಲ. ಸೊ ಇವಾಗ ನೋಡಿ, ಸ್ಟಿಚ್ ಮಾರ್ಕರ್ನ ಈ ರೀತಿ ಎಳ್ಕೊಂಡ್ರೆ ಈ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ. ದಾರನ ಕಟ್ ಮಾಡಿಕೊಂಡು ಎಳ್ಕೊಳ್ಳಿ. ಏನಕ್ಕೆ ಈ ಥರ ಮಾಡ್ತಾ ಇರೋದು ಅಂದರೆ ಸೆಕೆಂಡ್ ಸ್ಟೆಪ್ ಕೂಡ ನಾನು ಅದೇ ಡೈರೆಕ್ಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಗೆ ಕೂಡ ನಾನು ಸೇಮ್ ಅಂದರೆ ಗ್ರೀನ್ ಕಲರ್ ದಾರಾನೇ ಯೂಸ್ ಮಾಡ್ಕೋತಾ ಇರೋದು. ಸೊ ಬೇಸ್ ಲೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದನೇ ಸೆಕೆಂಡ್ ಲೈನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈ ಸ್ಟಿಚ್ ಮಾರ್ಕರ್ಸ್ ನಿಮಗೆ ಬೇಕು ಅನ್ನೋದಾದರೆ ನಾನು ಪ್ರಾಡಕ್ಟ್ನ ಲಿಂಕ್ ಮಾಡಿರ್ತೀನಿ, ನೀವು ಆರ್ಡರ್ ಮಾಡ್ಕೋಬೋದು. ಲಿಂಕ್ಡ್ ಪ್ರಾಡಕ್ಟ್ಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಮತ್ತೆ ಅದೇ ಪಾಯಿಂಟಲ್ಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾಟ್ ಎಲ್ಲಿ ಫಿಕ್ಸ್ ಮಾಡಿದ್ವಲ್ಲ ಅದಕ್ಕೆ ಸ್ವಲ್ಪ ಪಕ್ಕದಲ್ಲಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅಂದರೆ ಇದರಲ್ಲಿ 2 ಥರನೂ ನೀವು ಮಾಡ್ಕೋಬೋದು. ನೀವು ಫಸ್ಟಲ್ಲಿ ಹೇಗೆ ಗಂಟನ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಆ ರೀತಿ ಕೂಡ ಮಾಡ್ಬೋದು. ಇಲ್ಲ ಅಂದರೆ ಆ ಚೈನ್ 1 chain ಸ್ಪೇಸ್ ಇರುತ್ತಲ್ವ, ಅಲ್ಲಿಂದ ಈ ರೀತಿ ದಾರ ಎಳ್ಕೊಂಡು ಮ್ಯಾನ್ಯುಯಲ್ ಆಗಿ ಗಂಟನ್ನ ಕೂಡ ಹಾಕೋಬೋದು. ಯಾವ ಥರ ಮಾಡಿದ್ರು ಓಕೆ, ಇದೇ ರೀತಿ ಮಾಡಬೇಕು ಅಂತ ರೂಲ್ ಏನಿಲ್ಲ. ಸೊ ಹಾಗೆ ನಿಮಗೆ ಈಸಿ ಆಗೋದಾದರೆ ಆ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಮತ್ತೆ ಅದೇ ಪಾಯಿಂಟಲ್ಲೇ ಕ್ರೋಶೆನ ಹಾಕ್ಕೊಂಡು ಒಂದು ಲೂಪನ್ನು ಎಳ್ಕೊಂಡು ಚೈನ್ ಹಾಕ್ಕೊಳ್ಳಿ. ಆವಾಗ ನಮಗೆ ಕ್ರೋಶೆ ಮೇಲೆ ದಾರ ಬರುತ್ತೆ. ನೋಡಿ, ಇದು ಒಂದು ಚೈನು. ಈಗ ಮತ್ತೆ 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿದ್ದಾದಮೇಲೆ ಡಬಲ್ ಕ್ರೋಶೆನ ನೋಡಿ 1 2 ಸಿಂಗಲ್ ಚೈನ್ನ ಸ್ಕಿಪ್ ಮಾಡಿಕೊಂಡು
ಮೂರನೇ ಸಿಂಗಲ್ ಚೈನ್ ಸ್ಪೇಸಲ್ಲಿ ನಾನು ಒಂದು ಕಂಬನ ಹಾಕೋತಾ ಇದ್ದೀನಿ ಈ ರೀತಿ. ಇದು ಒಂಥರ ವಿ ಥರ ಫಾರ್ಮ್ ಆಗಬೇಕು. ಡಬಲ್ ಕ್ರೋಶೆ ಹಾಕಿದ್ದಾದಮೇಲೆ ಮತ್ತೆ 2 ಚೈನು, ಆ 2 ಸ್ಟಿಚ್ ಮಧ್ಯ ಗ್ಯಾಪ್ ಇರುತ್ತಲ್ವ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆನ ಹಾಕೊಳ್ಳಿ. 1, ಇದು 2ನೇ ಡಬಲ್ ಕ್ರೋಶೆ, 3, 4, 5. ನೋಡಿ 5 ಡಬಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಇದು ಈ ರೀತಿ ಕಾಣಿಸುತ್ತೆ. ಇದಾದ್ಮೇಲೆ ಒಂದು ಚೈನ್ ಹಾಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಮತ್ತೆ 1, 2 ಸ್ಕಿಪ್ ಮಾಡಿಬಿಟ್ಟು 3ನೇ ಸ್ಟಿಚ್ ಒಳಗಡೆಗೆ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನು ಈ ಗ್ಯಾಪಲ್ಲಿ. ಇವಾಗ ಈ ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಚೈನ್ ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪಲ್ಲಿ ಮತ್ತೆ 5 ಡಬಲ್ ಕ್ರೋಶೆನ ಹಾಕೊಳ್ಳಿ. ಇದು ಒಂಥರ ನಾವು ಸಿ ಶೆಲ್ ಸ್ಟಿಚ್ ಅಂತ ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಡಿಸೈನ್ನ ಶೇರ್ ಮಾಡಿದ್ದೆ. ಅದು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ರು ನನ್ನ ಕಸ್ಟಮರ್ಸು. ಐ ಥಿಂಕ್ ಒಂದು 200-300 ಸೀರೆಗೆ ಅಟ್ಲೀಸ್ಟ್ ಹಾಕಿರಬೇಕು ನಾನು ಆ ಡಿಸೈನು. ಸೊ ಅದನ್ನು ಒಂಥರ ರಿವೈವ್ ಮಾಡ್ತಾ ಇರುವಂತಹ ಡಿಸೈನ್ ಇದು. ಸೊ ಅದು 3 ಸ್ಟೆಪ್ಸು, ಸಿಂಗಲ್ ಸ್ಟೆಪ್ಪು, 2 ಸ್ಟೆಪ್ಪಲ್ಲೆಲ್ಲ ಹಾಕ್ಕೊಟ್ಟಿದ್ದೀನಿ. ಸೊ ಅದನ್ನು ಇಟ್ಕೊಂಡು ತಿರ್ಗಾ ಇದೊಂದು ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ಅದು ಒಂದು ಸ್ವಲ್ಪ ಬೇರೆ ರೀತಿನೇ ಹಾಕ್ತಾ ಇದ್ವಿ. ಇದು ಅಂದರೆ ದ ಔಟ್ಲುಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಹಾಗೆ ಇದೆ, ಶೆಲ್ ಸ್ಟಿಚ್ ಥರ. ಬಟ್ ಇದು ಫಿನಿಶ್ ಆದಮೇಲೆ ನೋಡಿ, ಇದು ವೆರಿ ಫ್ರೆಶ್ ಆ್ಯಂಡ್ ಯುನೀಕ್ ಡಿಸೈನ್ ಇದು. ಸೊ ಟ್ರೈ ಮಾಡಿ, ಖಂಡಿತ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೊ ಇದೇ ರೀತಿ ಕೊನೆವರೆಗೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪ್ರತಿ ಸತಿ 2 ಬ್ಲಾಕು, ಅಂದರೆ ಸಿಂಗಲ್ ಚೈನ್ ಬ್ಲಾಕ್ ಅಲ್ವಾ ನಾವು ಹಾಕಿರೋದು, ಅದನ್ನು ಸ್ಕಿಪ್ ಮಾಡಿಕೊಂಡು 3rd ಸ್ಟಿಚ್ ಒಳಗಡೆನೆ ಒಂದೊಂದು ಶೆಲ್ ಸ್ಟಿಚ್ನ ಹಾಕ್ಕೊಂಡು ಹೋಗಬೇಕು. ಇದು 6 ಎಳೆ ದಾರದಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಥಿಕ್ಕಾಗಿ ಕೂಡ ಮಾಡಿ ಟ್ರೈ ಮಾಡ್ಬೋದು. ಬಟ್ ನನಗೆ ಸ್ವಲ್ಪ ಅಂದರೆ ನಾಜೂಕಾಗಿರಲಿ ಲುಕ್ಕು ಅಂತ ನಾನು ಕಮ್ಮಿ ಎಳೆ ದಾರದಲ್ಲಿ ಮಾಡ್ತಾ ಇದ್ದೀನಿ. 6 ಎಳೆ ಸಾಕು. ಸೊ ನೋಡಿ, ಈ ರೀತಿ ಕೊನೆವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಸ್ಟೆಪ್ಪು ಹಾಕಿದ್ದಾಗಿದೆ ನೋಡಿ, ಇವಾಗ ಈ ಥರ ಕಾಣುತ್ತೆ. ದಾರನ ಕಟ್ ಮಾಡ್ಕೊಂಬಿಡಿ ಎಂಡ್ ರೀಚ್ ಆದಮೇಲೆ. ಯಾಕೆಂದರೆ ಇವಾಗ 3rd ಸ್ಟೆಪ್ ಕೂಡ ಅಷ್ಟೇ, ನಾನು ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ. ಬಟ್ ಮತ್ತೆ ಅದು ಯಾವ ಸೈಡಿಂದ ನಾವು ಬೇಸ್ ಲೈನ್ ಸ್ಟಾರ್ಟ್ ಮಾಡಿದ್ವಿ ಅದೇ ಸೈಡಿಂದಾನೇ ಈ ಫೈನಲ್ ಸ್ಟೆಪ್ ಕೂಡ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಡಿಸೈನ್ಸ್ಗೆಲ್ಲ ನಾವು ಇದೇ ಕಾನ್ಸೆಪ್ಟ್ ಫಾಲೋ ಮಾಡಬೇಕಾಗತ್ತೆ. ಎಲ್ಲಾನು ಒಂದೇ ಕಡೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದೊಂದು ಸತಿ ಒಂದೊಂದು ಡಿಸೈನ್ಗೆ ನಾವು ಸೀರೆನ ಫ್ರಂಟ್ ಆ್ಯಂಡ್ ಬ್ಯಾಕ್ ಟರ್ನ್ ಮಾಡಿಕೊಂಡು ಮಾಡ್ಕೋತೀವಿ. ಬಟ್ ಈ ಪರ್ಟಿಕ್ಯುಲರ್ ಡಿಸೈನಲ್ಲಿ ನಾನು ಯಾವುದೇ ರೀತಿ ಬೀಡ್ಸ್ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡಿಲ್ಲ. ಸೊ ನೋಡಿ, ಈ ರೀತಿ ಗಂಟು ಹಾಕ್ಕೊಂಡು ಅದು ಫಸ್ಟಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ವಾ, ಅಲ್ಲಿಗೆ ಗಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಬರೋ ಥರ ಲೂಪನ್ನು ಎಳೆದು ಒಂದು ಚೈನ್ ಹಾಕಿ ತಿರ್ಗಾ ನಾನು 2 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 2 ಚೈನ್ಸ್ ಹಾಕಿದ್ದಾದಮೇಲೆ ಆ ಶೆಲ್ ಸ್ಟಿಚ್ ಹಾಕಿದ್ದು ಆದಮೇಲೆ ಒಂದು ಚೈನ್ ಹಾಕಿರ್ತೀವಲ್ವಾ, ಆ ಚೈನಿಗೆ ಒಂದು ಟ್ರಿಪಲ್ ಕ್ರೋಶೆನ ಹಾಕಬೇಕು. ಸೊ ಟ್ರಿಪಲ್ ಕ್ರೋಶೆ ಹಾಕಿದ್ದಾದಮೇಲೆ 3 ಚೈನು, ಆ ಟ್ರಿಪಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್, ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್ಸ್ ಆ್ಯಂಡ್ ಒಂದು ಸಿಂಗಲ್ ಕ್ರೋಶೆ. 3 ಚೈನ್ಸ್ ಅಂದರೆ ಇವಾಗ ಏನು ಮಾಡ್ತಾ ಇರೋದು ನಾವು, ಇವಾಗ ಪೀಕೋ ಸ್ಟಿಚ್ ಹಾಕ್ತಾ ಇರೋದು ಅಲ್ವಾ. ಸೊ ನೋಡಿ, ನಿಮಗೆ ಎಷ್ಟು ಸ್ಟಿಚಸ್ ಹಿಡಿಯತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ 4 ಹಾಕಿದ್ದೀನಿ, ಅಪ್ ಟು 5 ಹಾಕ್ಬೋದು ಅನಿಸುತ್ತೆ. ಬಟ್ ನೀವು ನೋಡ್ಕೊಳ್ಳಿ, ಸಮ್ಟೈಮ್ಸ್ 2 ಸಾಕಾಗ್ಬೋದು, ಸಾರಿ 2 ಅಂತೀನಿ, 3 ಸಾಕಾಗ್ಬೋದು, ಇಲ್ಲ 4 ಸಾಕಾಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಟ್ರಿಪಲ್ ಕ್ರೋಶೆ ಲೆಂತ್. ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಜಾಸ್ತಿ
ಪೀಕೋ ಸ್ಟಿಚ್ ಹಾಕಿದ್ರು ಕೂಡ ಅದು ವೇವ್ ಆಗೋದಕ್ಕೆ ಶುರು ಆಗುತ್ತೆ, ಯಾಕಂದರೆ ಜಾಗ ಸಾಕಾಗಲ್ಲ ಅಲ್ವಾ, ಓವರ್ ಕ್ರೌಡ್ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದು. ಸೊ 5 ಪೀಕೋ ಸ್ಟಿಚ್ ಹಾಕಿದ್ದಾದಮೇಲೆ ಅದೇ ಸಿಂಗಲ್ ಚೈನ್ ಸ್ಪೇಸಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 2 ಚೈನ್ ಹಾಕಿದ್ದಾದಮೇಲೆ ಒಂದು ಟ್ರಿಪಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ ಈ ಟ್ರಿಪಲ್ ಕ್ರೋಶೆ 2 ಶೆಲ್ ಸ್ಟಿಚ್ ಮಧ್ಯದಲ್ಲಿರುವಂತಹ ಚೈನ್ ಇದೆಯಲ್ವಾ, ಆ ಚೈನ್ಗೆ ಹಾಕಬೇಕು. ಆ ಚೈನ್ನ ಸ್ಪ್ಲಿಟ್ ಮಾಡಬೇಡಿ, ಚೈನ್ ಸ್ಪೇಸಲ್ಲಿ ಹಾಕಿ. ಆ ಚೈನ್ ಒಳಗಡೆಗೆ ಹಾಕಬೇಡಿ, ಚೈನ್ ಮೇಲ್ಗಡೆಗೆ ಹಾಕಿ. ಅದಾದಮೇಲೆ ನೋಡಿ ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. 3 ಚೈನು, ಒಂದು ಸಿಂಗಲ್ ಕ್ರೋಶೆ, 4ರಿಂದ 5 ಪೀಕೋಸ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಇದು ಒಂಥರ ಡಬಲ್ ಕಲರ್, ಕಂಪ್ಲೀಟಾಗಿ ನೋ ಬೀಡ್ಸ್, ನೋ ಕುಚ್ಚು ಅಂದರೆ ನೋ ಸಿಲ್ಕ್ ಥ್ರೆಡ್ ಬಂಚಸ್. ನನಗೆ ಇತ್ತೀಚೆಗೆ ಸುಮಾರು ಜನ ಸಿಲ್ಕ್ ಥ್ರೆಡ್ ಬಂಚಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ಒಂದು ಸ್ವಲ್ಪ ಒಂದೆರಡು ಸತಿ ಸೀರೆ ಹಾಕೊಂಡಿದ ತಕ್ಷಣ ಕ್ರಶ್ ಆಗುತ್ತೆ. ಆ್ಯಂಡ್ ನಾವು ಸೀರೆ ಮಡ್ಚಿಡುವಾಗಲೂ ಕೂಡ ಅಷ್ಟೇ ಡಿಫಿಕಲ್ಟ್ ಆಗುತ್ತೆ ಮೇಂಟೈನ್ ಮಾಡೋದು ಅಂತ ಎಲ್ಲ ಹೇಳ್ತಾರೆ ಅಲ್ವಾ ಕ್ಲೈಂಟ್ಸು. ಸೊ ಅಂಥವ್ರಿಗೆ ನಾನು ಈ ರೀತಿ ಡಿಸೈನ್ಸ್ನ ಸಜೆಸ್ಟ್ ಮಾಡ್ತೀನಿ. ಮೋಸ್ಟ್ಲಿ ರೆಗ್ಯುಲರ್ ಕಸ್ಟಮರ್ಸ್ಗೆ ಏನಾಗುತ್ತೆ ಅಂದರೆ ನಾವು ಸುಮಾರು ಎಲ್ಲ ಡಿಸೈನ್ಸು ಹಾಕ್ಬಿಟ್ಟಿರ್ತೀವಿ. ಸೊ ಅಂಥ ಟೈಮಲ್ಲಿ ನನಗೆ ನೋ ಅದರ್ ಚಾಯ್ಸ್, ಐ ಹ್ಯಾವ್ ಟು ಕಮ್ ಅಪ್ ವಿತ್ ನ್ಯೂ ಡಿಸೈನ್ಸ್. ಯಾಕಂದರೆ ಪದೇ ಅದೇ ಡಿಸೈನ್ ಹಾಕಿದ್ರು ಕೂಡ ಅವ್ರು ಆಕ್ಸೆಪ್ಟ್ ಮಾಡಲ್ಲ ಅಲ್ವಾ, ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಸೊ ಪ್ರತಿ ಸತಿನೂ ಅಷ್ಟೇ ನಾನು ಶಟಲ್ ಟ್ಯಾಟಿಂಗ್ ಡಿಸೈನ್ಸ್ ಆಗಲಿ, ಆರಿ ವರ್ಕ್, ಸಾರಿ ಕುಚ್ಚು ಆಗಲಿ, ಈ ಥರ ಕ್ರೋಶೇದು ಹೊಸ ಡಿಸೈನ್ಸ್ ನಾನು ಮಾಡೋದೇ ಆ ಥರ ನನ್ನ ರೆಗ್ಯುಲರ್ ಕಸ್ಟಮರ್ಸ್ಗಾಗಿ. ಸೊ ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಸೊ ಈ ಸ್ಟೆಪ್ ಕಂಪ್ಲೀಟ್ಲಿ ಸಿಂಪಲ್, ಆರಾಮಾಗಿ ಬೇಗ ಕೂಡ ಆಗೋಗುತ್ತೆ. 2 ಚೈನು, ಒಂದು ಟ್ರಿಪಲ್ ಕ್ರೋಶೆ ಆ್ಯಂಡ್ 5 ಪೀಕೋ. ಈ ಸ್ಟೆಪ್ನ ಈ ರೀತಿ ಫಾಲೋ ಮಾಡಿದ್ಮೇಲೆ ನೋಡಿ ಔಟ್ಕಮ್ ಹೀಗಿದೆ. ಇದಕ್ಕೆ ಯಾವುದೇ ರೀತಿ ಬೀಡ್ಸು ಮತ್ತೊಂದು ಯೂಸ್ ಮಾಡಿಲ್ಲ ಅಂದರೂ ಕೂಡ ತುಂಬ ಅಂದರೆ ತುಂಬ ರಿಚ್ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್. ಸೊ ಇದು ಹೊಸ ಡಿಸೈನು. ನಾನು ಈ 30 ಡಿಸೈನ್ ಸೀರೀಸ್ನ ನಾನು 27ಗೆ ನಿಲ್ಲಿಸಿದ್ದೆ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಸೊ ಇವಾಗ ತಿರ್ಗಾ ನಾನು ವಾಪಸ್ ಕಂಟಿನ್ಯೂ ಮಾಡಬೇಕು ಅಂತ ಇದು 28th ಡಿಸೈನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 2 ಡಿಸೈನ್ ಕೂಡ ರೆಡಿಯಾಗಿದೆ ಆ್ಯಂಡ್ ಅದು ಕೂಡ ಅಷ್ಟೇ ನಾಳೆ ನಾಡಿದ್ರಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ನೋಡಿ ಇನ್ ಕೇಸ್ ನಿಮಗೆ ಡಿಸೈನ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ತುಂಬ ಜನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡ್ತೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂಚೆಯಿಂದನೂ ನಮ್ಮ ಚಾನಲ್ಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಕೂಡ ಮಾಡಿ. ಸೊ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ನಾಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.